ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಯಾತ್ರಾ ವಿಡಿಯೋಸ್. ನಾವು ನೋಡ್ತಾ ಇರೋದು ಸುವರ್ಣಗಿರಿ ದೇವಸ್ಥಾನ. ಇದು ಹೈದರಾಬಾದ್ ಸಮೀಪದಲ್ಲಿ, ಹೈದರಾಬಾದಿಂದ ಸುಮಾರು ಒಂದು 15-20 ಕಿಲೋಮೀಟರ್ ದೂರದಲ್ಲಿರುವಂಥ ದೇವಸ್ಥಾನ ಇದು. ನಾವು ಈ ದೇವಸ್ಥಾನಕ್ಕೆ ಬೆಂಗಳೂರಿಂದ ಹೋಗೋದಾದರೆ ಸುಮಾರು ಒಂದು 580 ಕಿಲೋಮೀಟರ್ ದೂರ ಆಗುತ್ತೆ. ಟ್ರೈನ್ ಡೀಟೇಲ್ಸ್ ಎಲ್ಲ ನಿಮಗೆ ಆಮೇಲೆ ಹೇಳ್ತೀನಿ. ನಾವು ನೋಡ್ಬೋದು ಇವಾಗ ಹೈದರಾಬಾದಿಂದ ಸುವರ್ಣಗಿರಿಗೆ ಹೈವೇಲಿ, ವರಂಗಲ್ ಹೈವೇಲಿ ನಾವು ಹೋಗ್ಬೇಕಾಗ್ತದೆ. ನಾವೀಗ ವರಂಗಲ್ ಹೈವೇಲಿ ಹೋಗ್ತಾ ಇದ್ದೀವಿ. ನಾವು ನೋಡ್ಬೋದು ರೈಟ್ ಸೈಡ್ಗೆ ದೇವಸ್ಥಾನ 2 ಕಿಲೋಮೀಟರ್ ದೂರದಲ್ಲಿ ನಮಗೆ ಮೇನ್ ರೋಡಿಂದಾನೆ ಕಾಣ್ತಾ ಇದೆ. ನೋಡು ಅಲ್ಲಿ ರೈಟ್ ಸೈಡಲ್ಲಿ ನಮ್ಗೆ ಕಾಣ್ತಾ ಇದೆಯಲ್ಲ, ಅದೇ ಸುವರ್ಣಗಿರಿ ಟೆಂಪಲ್, ವೆಂಕಟರಮಣ ಸ್ವಾಮಿ ಟೆಂಪಲ್. ಅದು ತುಂಬ ಚೆನ್ನಾಗಿದೆ. ಮತ್ತು ಇದು ರೀಸೆಂಟಾಗಿ ಕನ್ಸ್ಟ್ರಕ್ಷನ್ ಆಗಿ ಪ್ರತಿಷ್ಠಾಪನೆ ಆಗಿರುವಂಥ ದೇವಸ್ಥಾನ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಈ ದೇವಸ್ಥಾನ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಲ್ಲರೂ ಈ ದೇವಸ್ಥಾನವನ್ನು ಒಂದ್ಸತಿ ನೋಡಿ, ನಾವು ಎಲ್ಲಾದರೂ ವೀಕೆಂಡ್ ಟ್ರಿಪ್ಪಲ್ಲಿ ತುಂಬ ಎಂಜಾಯ್ ಮಾಡ್ಬೋದು ಈ ದೇವಸ್ಥಾನವನ್ನು. ನಾವೀಗ ಇಂಚುಮಿಂಚು ದೇವಸ್ಥಾನ ಹತ್ರ ಬಂದಿದ್ದೀವಿ. ನೋಡಿ ಪಾರ್ಕಿಂಗು, ಎಂಟ್ರೆನ್ಸಲ್ಲಿ ಪಾರ್ಕಿಂಗ್ ಒಂದು 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಮತ್ತು ನಾವು ಆಟೋಲ್ಲಿ ಬಂದರೆ ಇಲ್ಲೇ ಬ್ರಹ್ಮರಥ ಅಂತ ಒಂದು ಆರ್ಚ್ ಇದೆ, ಅಲ್ಲಿ ಗಂಟ ನಮಗೆ ಎಂಟ್ರೆನ್ಸಲ್ಲಿ ಆಟೋಲ್ಲಿ ಬಂದರೆ. ಓನ್ ವೆಹಿಕಲಲ್ಲಿ ಬಂದರೆ 50 ರೂಪಾಯಿ ಪಾರ್ಕಿಂಗ್ ಚಾರ್ಜ್ ತೊಗೊಂಡು ನಮಗೆ ಈ ಥರ ರೈಟ್ ಸೈಡ್ಗೆ ನೋಡಿ, ನಾನು ಹೇಳಿದ್ನಲ್ಲ ಬ್ರಹ್ಮರಥ, ಇದು ಇಲ್ಲಿ ಬ್ರಹ್ಮದೇವ್ರನ್ನ ದರ್ಶನ ಮಾಡ್ಕೋಬೋದು. ಆಟೋ ಬಂದರೆ ಇಲ್ಲಿ ಗಂಟ ಮಾತ್ರನೇ ಸ್ಟಾಪ್ ಮಾಡ್ತಾರೆ. ಮತ್ತು ನಾವು ಓನ್ ವೆಹಿಕಲ್ ಆದರೆ ಈ ಥರ 50 ರೂಪಾಯಿ ಪಾರ್ಕಿಂಗ್ ಚಾರ್ಜ್ ಮಾಡಿ ಮತ್ತೆ ನಮ್ಮನ್ನ ಹಿಂದಕ್ಕೆ ಕಾರು ನಾವು ಹಿಂದ್ಗಡೆ ಹೋಗ್ಬೋದು. ನಾವು ನೋಡಿ ಹಿಂದ್ಗಡೆ ಹೋಗೋ ಥರ ರೋಡ್, ದೇವಸ್ಥಾನ ಯಾವ ಥರ ಕಾಣ್ತಾ ಇದೆ ಅಂತ ತುಂಬ ಚೆನ್ನಾಗಿ ಕಾಣ್ತಾ ಇದೆ ದೇವಸ್ಥಾನ. ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗಿರುವಂಥ ದೇವಸ್ಥಾನ ಇದು. ತುಂಬ ಚೆನ್ನಾಗಿದೆ ದೇವಸ್ಥಾನ, ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದು. ನಾವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿರುವಂಥ. ನಾವು ಇವಾಗ ಸುವರ್ಣಗಿರಿ ಟೆಂಪಲ್ಗೆ ಬಂದಿದ್ದೀವಿ. ನಾವು ಈಗ ನೋಡ್ಬೋದು ಪಾರ್ಕಿಂಗ್ ಅಲ್ಲಿದೆ ನೋಡಿ, ರೈಟ್ ಸೈಡಲ್ಲಿ ಪಾರ್ಕಿಂಗ್ ಇದೆ. ನಾವು ಸ್ವಲ್ಪ ಮುಂದೆ ಹೋಗಿ ಯೂಟರ್ನ್ ಮಾಡ್ಕೊಂಬಂದು ಅಲ್ಲಿ ಪಾರ್ಕ್ ಮಾಡಿಕೊಂಡ್ರೆ ಪಾರ್ಕಿಂಗ್ ಜಾಗ ಇರ್ತದಲ್ಲಿ. ತುಂಬ ಚೆನ್ನಾಗಿದೆ ಪಾರ್ಕಿಂಗ್ ವ್ಯವಸ್ಥೆನೂ ಇಲ್ಲಿ. ಅದಾದ ನಂತರ ನಮ್ಗೆ ಎದುರುಗಡೆ ಒಂದು ದೊಡ್ಡ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ, ಆ ದೊಡ್ಡ ಬಿಲ್ಡಿಂಗಲ್ಲೇ ಅನ್ನದಾನ ಮಠ ಎಲ್ಲ ಇರೋದು. ನೋಡಿ ಲೈನಾಗಿ ನಿಂತಿದ್ದಾರಲ್ಲ ಎಲ್ಲ ಜನ. ನಾವು ಮಧ್ಯಾಹ್ನ ಟೈಮಲ್ಲಿ ಬಂದಿದ್ವಿ, ಊಟ ಟೈಮಲ್ಲಿ. ನೋಡಿ ಅನ್ನಪ್ರಸಾದಕ್ಕೆ ಕ್ಯೂ ಇದು, ತುಂಬ ಜನ ಕ್ಯೂ ಅಲ್ಲಿದ್ದಾರೆ. ನೋಡಿ ನಮ್ಗೆ ಅಲ್ಲಿ ಕಾಣ್ತಾ ಇರೋ ಬಿಲ್ಡಿಂಗೇನೆ ಸ್ವಾಮಿವಾರಿ ಕಲ್ಯಾಣೋತ್ಸವ ಎಲ್ಲ ನಡೆಯುವಂಥ ಬಿಲ್ಡಿಂಗ್ ಅದು. ಒಂದು ಟೈಮ್ಗೆ 1200 ಜನ ನಾವು ಅಲ್ಲಿ ಕುಂತ್ಕೊಂಡು ಕಲ್ಯಾಣೋತ್ಸವ ನೋಡ್ಬೋದು. ಅದೇ ಬಿಲ್ಡಿಂಗಲ್ಲೇ ಗ್ರೌಂಡ್ ಫ್ಲೋರಲ್ಲೇ ನಮಗೆ ಅನ್ನದಾನನೂ ಮಾಡಿದ್ದಾರೆ. ಅಲ್ಲೂ 1200 ಜನ ಒಂದು ಟೈಮ್ಗೆ ಊಟ ಮಾಡ್ಬೋದು ಅಂತ ಅಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನಾವು ದೇವಸ್ಥಾನ ಎಂಟ್ರೆನ್ಸ್ ಅಲ್ಲಿ ಬಂದಿದ್ದೀವಿ. ಈಗ ಬ್ಯಾಕ್ ಸೈಡಿಂದ ಬಂದರೆ ಈ ಥರ, ಪಾರ್ಕಿಂಗಿಂದ ಬಂದರೆ ಈ ಥರ, ಬ್ಯಾಕ್ ಸೈಡಿಂದ ಪಾರ್ಕಿಂಗ್ ಬಂದರೆ ಈ ಥರ ವ್ಯೂ ಕಾಣ್ತದೆ. ನಾವು ಅದೇ ಏನಾದರೂ ಆಟೋದಲ್ಲಿ ಬಂದಾಗ ನಾನು ಹೇಳಿದ್ನಲ್ಲ ಹಾಗೆ ಬ್ರಹ್ಮರಥ, ಅಲ್ಲಿ ವಾಟರ್ದು ಇದೆಲ್ಲ ಇರುತ್ತೆ. ನಾವು ಹೋದಾಗ ಆನ್ ಮಾಡಿರಲಿಲ್ಲ, ಹಂಗಿಂದ ಬರಬೇಕಾಗ್ತದೆ. ಇದು ಓನ್ ವೆಹಿಕಲಲ್ಲಿ ಬಂದರೆ ಮಾತ್ರ ಈ ಕಡೆಯಿಂದ ಬ್ಯಾಕಿಂದ ನಮಗೆ ಎಂಟ್ರಿ ಆಗುತ್ತೆ. ನಾವು ಓನ್ ವೆಹಿಕಲಲ್ಲಿ ಬಂದ್ರೇ ಒಳ್ಳೇದು, ಯಾಕಂದರೆ ಬ್ಯಾಕ್ ವ್ಯೂ ಎಲ್ಲ ಮಿಸ್ ಆಗ್ಬಿಡ್ತೀವಿ ನಾವು ಆಟೋಲ್ಲಿ ಬಂದರೆ. ಇದೆಲ್ಲ ಬ್ಯಾಕಲ್ಲಿರುವಂಥ ವ್ಯೂಸ್, ಇದು ಊಟದ್ದು ಎಲ್ಲ ಇದೆ ನೋಡಿ. ನಾವು ಬಸ್ಸಲ್ಲಿ ಅಥವಾ ಆಟೋಲ್ಲಿ ಏನಾದರೂ ಬಂದರೆ ಇಲ್ಲಿ ಗಂಟೆನೆಲ್ಲ ಸ್ಟಾಪು. ಇಲ್ಲೇ ನೋಡಿ ಬ್ರಹ್ಮರಥ ಇದೆ, ಅದು ನೋಡಿಕೊಂಡು ಶ್ರೀವಾರ ಪಾದ ನೋಡಿಕೊಂಡು ಅಲ್ಲಿಂದ ಮುಂದಕ್ಕೆ ಹೋದರೆ ದಶಾವತಾರ ಮಂಟಪ ಅಂತ. ಶ್ರೀ ವಿಷ್ಣು ದಶಾವತಾರದಲ್ಲಿ 10 ಅವತಾರ ತೆಗೆದಿರ್ತಾರೆ. ಅದರಲ್ಲಿ ಒಂದೊಂದು ಅವತಾರಕ್ಕೆ ಒಂದೊಂದು ಮಂಟಪ ಮಾಡಿದ್ದಾರೆ ಇಲ್ಲಿ. ತುಂಬ ಚೆನ್ನಾಗಿ ದೇವಸ್ಥಾನ. ಆ ಮಂಟಪದಲ್ಲಿ ಒಂದೊಂದು ಅವತಾರಕ್ಕೆ ಒಂದೊಂದು, ಯಾವ ಅವತಾರದಲ್ಲಿ ಯಾವ ಥರ ಇದ್ರು ಅನ್ನೋದನ್ನು ತೋರಿಸಿದ್ವಿ. ಒಂದು ಹಾಲಿನ ಕಲ್ಲಲ್ಲಿ ನೋಡಿ ನೋಡ್ಬೋದು ಇಲ್ಲಿ ಮಕ್ಷಾವತಾರ, ಇದು ಮಕ್ಷಾವತಾರ. ಅದು ಆ ಥರ ಎಲ್ಲ ಅವತಾರಕ್ಕೂ ಒಂದೊಂದು ಮಂಟಪ ಮಾಡಿ 10 ಮಂಟಪ ಮಾಡಿದ್ದಾರೆ. ಇದು 108 ಮೆಟ್ಲಾಗ್ತದೆ. 108 ಮೆಟ್ಲು ನಮಗೆ ನಾವು ಹತ್ತೋದಕ್ಕೆ ಏನು ಅಷ್ಟೊಂದು ಸ್ಟೈನ್ ಆಗಲ್ಲ. ಅವನ್ನೆಲ್ಲ ನಾವು ನೋಡಿಕೊಂಡು ಆರಾಮಾಗಿ 108 ಮೆಟ್ಲು ನಾವು ಆರಾಮಾಗಿ ಹತ್ಬೋದು. ಏನಷ್ಟು ಅಂತ ಸ್ಟೈನ್ ಆಗಲ್ಲ. ತುಂಬ ಚೆನ್ನಾಗಿ ಹೈಟಲ್ಲಿ ಮೆಟ್ಲುಗಳೆಲ್ಲ ಹೈಟ್ ಚೆನ್ನಾಗಿ ಮಾಡಿದ್ದಾರೆ. ಆರಾಮಾಗಿ ಹತ್ತೋಕ್ಕೆ ಚೆನ್ನಾಗಿ ಅನುಕೂಲ ಇದೆ. ನಾವು ನೋಡ್ತಾ ಇದ್ದೀವಲ್ಲ, ಇದು ದಶಾವತಾರ ಮಂಟಪ. ಈ ಮಂಟಪದಲ್ಲಿ 10 ಅವತಾರದಲ್ಲಿ 10 ಪ್ರತಿಷ್ಠಾಪನೆ ಮಾಡಿದ್ದಾರೆ. ಒಂದೊಂದು ಮಂಟಪಕ್ಕೆ ಒಂದೊಂದು ಅವತಾರದ್ದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಹಾಲ್ ಕಲ್ಲಿನಲ್ಲಿ, ವೈಟ್ ಕಲರ್ ಕಲ್ಲು, ಅದು ತುಂಬ ಚೆನ್ನಾಗಿದೆ ದೇವಸ್ಥಾನ. ಅಲ್ಲಿಂದ ಮುಂದಕ್ಕೆ ಬಂದರೆ ನಮಗೆ ಈ ಥರ ವ್ಯೂಸ್ ಕಾಣುತ್ತೆ ನೋಡಿ. ನಮ್ಗೆ ಕಾಣ್ತಾ ಇದೆ ರಥ ಮಂಟಪ. ಇದರಲ್ಲಿ ರಥವನ್ನು ನಿಲ್ಲಿಸ್ತಾರೆ ನೋಡಿ, ನಾವು ನೋಡ್ಬೋದು ರಥ. ಇದು ಸುಮಾರು 40 ಅಡಿ ಫೀಟ್ ಇದೆ ಅಂತ ಅಲ್ಲಿನ ಸ್ಥಳೀಯರು ತಿಳಿಸಿದ್ದಾರೆ. ಇದು ರಥ ಮಂಟಪ ಅಂತ. ರಥ ಮಂಟಪ ನೋಡಿಕೊಂಡು ನಾವು ಇನ್ನು ಸ್ವಲ್ಪ ಮುಂದೆ ಹೋದರೆ, ಹಾಗೆ ಸ್ವಲ್ಪ ಒಂದು 10 ಹೆಜ್ಜೆ ನಡ್ಕೊಂಡು ಹೋದರೆ ನಮಗೆ
ಶ್ರೀವಾರಿ ಮೈನ್ ಎಂಟ್ರೆನ್ಸ್ ದೇವಸ್ಥಾನದ್ದು ನಾವು ನೋಡ್ಬೋದು. ಶ್ರೀವಾರಿ ಮೈನ್ ಎಂಟ್ರೆನ್ಸ್ ಇದು. ಇಲ್ಲಿ ಬಿಸಿಲಿರೋ ಕಾರಣ ಅಲ್ಲೆಲ್ಲ ಇದಾಕಿದ್ದಾರೆ, ಹಂಗಾಗಿ ನಮಗೆ ಅದು ಅಷ್ಟೊಂದು ದೇವಸ್ಥಾನ ನೋಡುತ್ತಾ ಇದ್ದೀರಾ. ಮಂಟಪ ಇದು, ಮೇನ್ ದ್ವಾರ ಇದು. ಸನ್ನಿಧಾನಕ್ಕೆ ಮೇನ್ ಈ ಕಡೆಯಿಂದನೇ ಹೋಗ್ಬೇಕಾಗ್ತದೆ. ಹಂಗಿಂದ ಸ್ವಲ್ಪ ಮುಂದೆ ಬಂದರೆ ನಾವು ಗರುಡ ಮಂಟಪ, ಗರುಡಾವತಾರದಲ್ಲಿ ಶ್ರೀ ವಿಷ್ಣು ವಾಹನ ಗರುಡ ಮಂಟಪ ನೋಡ್ಬೋದು ನಾವು. ಈ ಗರುಡ ಮಂಟಪ ನೋಡಿ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹಾಗೆ ಹೋದರೆ ನೋಡ್ತಾ ಇದ್ರೆ ನಾವು, ಹಂಗೆ ಹೋದರೆ ನಮಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಮಂಟಪ ನೋಡ್ತಾ ಇದ್ರೆ, ಲಕ್ಷ್ಮೀ ನರಸಿಂಹಸ್ವಾಮಿ ಮಂಟಪ ಅದು. ಮತ್ತೆ ನಾವು ಹಂಗೆ ಸ್ವಲ್ಪ ಮುಂದೆ ಹೋದರೆ ನಮಗೆ ಶ್ರೀವಾರಿ ಕಲ್ಯಾಣಿ ನೋಡ್ತಾ ಇರ್ಬೋದು ನಾವು. ಶ್ರೀವಾರಿ ಕಲ್ಯಾಣದಲ್ಲಿ ಶ್ರೀ ವಿಷ್ಣು ಮಲಗಿರುವಂಥ, ನಾಗಸರ್ಪ ಮೇಲೆ ಮಲಗಿರುವಂಥ ವಿಗ್ರಹ ಇದು. ತುಂಬ ಚೆನ್ನಾಗಿದೆ, ಇನ್ಸ್ಟಾಗ್ರಾಮಲ್ಲಿ ತುಂಬ ಚೆನ್ನಾಗಿದೆ, ಫೇಮಸ್ ಆಗಿದೆ ಈ ದೇವಸ್ಥಾನ. ನೋಡ್ಬೋದು ನಾವು. ಸ್ವರ್ಣಗಿರಿ ಅಂದ್ರೇ ಇದೇ ಹೈಲೈಟ್. ಕಲ್ಯಾಣ ಮಂಟಪ ಇದು, ಕಲ್ಯಾಣಿ, ಶ್ರೀವಾರಿ ಕಲ್ಯಾಣಿ ಇದು ತುಂಬ ಹೈಲೈಟ್ ಆಗಿದೆ. ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಚೆನ್ನಾಗಿದೆ, ನೀಟಾಗಿ ಮಾಡಿದ್ದಾರೆ. ಹಾಗಾಗಿ ನಾವು ತಪ್ಪದೆ ಒಂದ್ಸತಿ ಈ ದೇವಸ್ಥಾನವನ್ನು ಬಂದು ದರ್ಶನ ಮಾಡಿ ತುಂಬ ಒಳ್ಳೆಯದಾಗ್ತದೆ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ ಎಲ್ಲ. ನಾವು ನೋಡ್ತಾ ಇರ್ಬೋದು ಶ್ರೀವಾರಿ ಕಲ್ಯಾಣಿ ಇದು. ಎಲ್ಲೂ ಮಾಡಿಲ್ಲ ಈ ಥರ ಕಲ್ಯಾಣಿನ, ಎಲ್ಲೂ ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ಮಾಡಿರೋವಂಥ ಕಲ್ಯಾಣಿ ಇದು. ತುಂಬ ಚೆನ್ನಾಗಿದೆ ಕಲ್ಯಾಣಿಯಲ್ಲಿ. ನಾವು ನೋಡ್ತಾ ಇರೋದು ಕಲ್ಯಾಣಿ, ಶ್ರೀವಾರಿ ಸ್ವರ್ಣಗಿರಿಯಲ್ಲಿರುವಂಥ ಕಲ್ಯಾಣಿ ಮಂಟಪ. ಮೇಲ್ಗಡೆಯಿಂದ ನೋಡಿದ್ರೆ ನಮಗೆ ವ್ಯೂಸ್ ನೋಡಿ ಈ ಥರ ಕಾಣುತ್ತೆ. ಕೆಳಗಡೆ ಇರೋದೆಲ್ಲ ಕಾರ್ ಪಾರ್ಕಿಂಗು ಎಲ್ಲ ನೋಡಿ, ಮೇಲ್ಗಡೆಯಿಂದ ನಾವು ನೋಡಿದ್ರೆ ಈ ಥರ ನಮಗೆ ಕಾಣ್ತದೆ. ತುಂಬ ಚೆನ್ನಾಗಿದೆ ಕಲ್ಯಾಣಿ ಇದು. ಕಲ್ಯಾಣಿಯಲ್ಲಿ ಶ್ರೀವಾರು ನಾಗಸರ್ಪ ಮೇಲೆ ಮಲಗಿರುವಂಥ ದೃಶ್ಯ ಇದು. ಹಂಗಿಂದ ಸ್ವಲ್ಪ ಮೇಲೆ ಬಂದರೆ ನೋಡಿ ನಮಗೆ ದೇವಸ್ಥಾನ ಈ ಥರ ಕಾಣ್ತದೆ. ಇದು ನೋಡಿ ದೀಪ ಇದು ಮಾಡೋಕ್ಕೆ ಮಾಡಿರುವಂಥದ್ದು. ಈ ದೇವಸ್ಥಾನಕ್ಕೆ ನಾವು ಬೆಂಗಳೂರಿಂದ ಬರೋದಾದರೆ ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನಲ್ಲಿ ಸುಮಾರು 6 ಗಂಟೆಗೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಲ್ಲಿ ಬಿಡ್ತದೆ. ಬೆಳಗ್ಗೆ 5 ಗಂಟೆಗೆ ಹೈದ್ರಾಬಾದ್ ಸೇರ್ತದೆ. ಇನ್ನೊಂದು ಟ್ರೈನು 4 ಗಂಟೆಗೆ ಯಲಹಂಕದಿಂದ ಬಿಡ್ತದೆ, ಕಾಚಿಗೂಡ ಯಲಹಂಕ. ಅದು ಸಂಜೆ 4 ಗಂಟೆಗೆ ಯಲಹಂಕದಿಂದ ಬಿಡ್ತದೆ. 2 ಟ್ರೈನಲ್ಲಿ ನಾವು ಹೈದ್ರಾಬಾದ್ ಬೆಳಗ್ಗೆ 2 ಟ್ರೈನು ಬೆಳಗ್ಗೆ 5 ಗಂಟೆಗೆ ಹೈದ್ರಾಬಾದ್ ಸೇರ್ಕೊತೇವೆ. ನಾವು ಹೋಗೋದಾದರೆ ಟ್ರೈನಲ್ಲಿ ತುಂಬ ಚೆನ್ನಾಗಿರುತ್ತೆ. ನಾವು ಟ್ರೈನಲ್ಲಿ ಹೋಗಿ ಅಲ್ಲಿ ಬೆಳಗ್ಗೆ 5 ಗಂಟೆಗೆಲ್ಲ ರೀಚ್ ಆಗ್ತಾರೆ. ಅಲ್ಲಿ ಯಾವ್ದಾನ ಒಂದು ರೂಮ್ ಮಾಡಿ ಫ್ರೆಶ್ ಅಪ್ ಆಗಿ ಒಂದು ಯಾವ್ದಾನ ವೆಹಿಕಲ್ ತೊಗೊಂಡು ನಾವೆಲ್ಲ ದೇವಸ್ಥಾನ ಸ್ವರ್ಣಗಿರಿ ನೋಡಿಕೊಂಡು, ಮತ್ತು ಅಲ್ಲಿ ಯಾದಗಿರಿ ಗುಟ್ಟ ಅಂತ ಒಂದು ತುಂಬ ಚೆನ್ನಾಗಿರುವಂಥ ದೇವಸ್ಥಾನ ಇದೆ, ಅದನ್ನೆಲ್ಲ ನೋಡಿಕೊಂಡು ನಾವು ಸಂಜೆ ಮತ್ತೆ ಸೇಮ್ ಟೈಮ್ಗೆ 7 ಗಂಟೆಗೆ ಹೈದ್ರಾಬಾದ್ ಬಿಡುತ್ತೆ ಟ್ರೈನು. ಕಾಚಿಗೂಡ ಮೈಸೂರು. 9 ಗಂಟೆಗೆ ಕಾಚಿಗೂಡ ಯಲಹಂಕ ಬಿಡ್ತದೆ. 7 ಗಂಟೆಗೆ ಒಂದು ಟ್ರೈನ್ ಇದೆ ಹೈದ್ರಾಬಾದಿಂದ ಬೆಂಗಳೂರಿಗೆ, ಮತ್ತು 9 ಗಂಟೆಗೆ ಒಂದು ಟ್ರೈನ್ ಇದೆ. ನಾವು ಡೇ ಅಲ್ಲೆಲ್ಲ ಇದೆಲ್ಲ ವಿಸಿಟ್ ಮಾಡಿಕೊಂಡು ಸಂಜೆ ನಾವು ಆರಾಮಾಗಿ ಬ್ಯಾಂಗ್ಳೂರು ಸೇರ್ಕೋಬೋದು. ಮತ್ತು ನಾವು ನೋಡ್ತಾ ಇರೋದು ನೋಡಿ ಹನುಮಾನ್ ಮಂಟಪ. ತುಂಬ ಚೆನ್ನಾಗಿರುವಂಥ ಹನುಮಾನ್ ಮಂಟಪ ಇದು. ಹನುಮಂತನ ಮಂಟಪ ಇದು. ಈ ಸ್ಟೈಲಲ್ಲಿ ಹನುಮಂತ ಎಲ್ಲೂ ಇಲ್ಲ. ಆಂಜನೇಯ ಸ್ವಾಮಿ ಈ ಸ್ಟೈಲಲ್ಲಿ ಒಂಥರ ಬೆಂಡಾಗಿರುವಂಥ ಸ್ಟೈಲಲ್ಲಿ ಇದ್ದಾರೆ. ತುಂಬ ಚೆನ್ನಾಗಿದೆ. ನಾನು ಇದೇ ಫಸ್ಟ್ ಟೈಮ್ ಈ ಥರ ಹನುಮಂತ ಈ ಥರ ಬೆಂಡಾಗಿರುವಂಥದ್ದು ಹನುಮಂತನ ನೋಡ್ತಾ ಇರೋದು, ಆಂಜನೇಯ ಸ್ವಾಮಿನ ನೋಡ್ತಾ ಇರೋದು. ಒಳ್ಳೆಯ ರಥದ ಮೇಲೆ ಹಂಪಿಯಲ್ಲಿರುವಂಥ ರಥ ಥರ ಸ್ಟೈಲಲ್ಲಿ ಪೀಠ ಮಾಡಿ ಅದರ ಮೇಲೆ ಹನುಮಂತನ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆಂಜನೇಯ ಸ್ವಾಮಿ ಸ್ಟ್ಯಾಚ್ಯೂ ಪಕ್ಕದಲ್ಲೇ ಜಯಘಂಟ ಅಂತ ಒಂದು ದೊಡ್ಡದಾಗಿರುವಂಥ ಗಂಟೆ ಮಾಡಿದ್ದಾರೆ. ನಾವು ನೋಡ್ತಾ ಇರ್ಬೋದು ಗಂಟೆನ. ಇದು ನಮ್ಮ ದೇಶದಲ್ಲೇ 2ನೇ ಸ್ಥಾನದಲ್ಲಿದೆ. ಮೊದಲನೇದು ಶ್ರೀರಾಮ ಮಂದಿರದಲ್ಲಿದೆ, ಇದು 2ನೇದು. ಈ ಗಂಟೆ ಬಂದು ನಮಗೆ ಸುಮಾರು 1700 kg ತೂಕ ಇರುವಷ್ಟು ಗಂಟೆ ಇದು. ಮತ್ತು ಒಂದ್ಸತಿ ಈ ಗಂಟೆ ಬಾರಿಸಿದ್ರೆ 2 ನಿಮಿಷ ವೈಬ್ರೇಷನ್ ಇರುತ್ತಂತೆ. ಈಗ ನಾವು ನೋಡ್ತಾ ಇರೋದು ಸ್ವಾಮಿವಾರಿ ಮೈನ್ ಎಂಟ್ರೆನ್ಸು. ನಾವು ನೋಡ್ತಾ ಇರೋದು ಮೈನ್ ಎಂಟ್ರೆನ್ಸ್ ಇದು. ಇಲ್ಲಿ ಬಿಸಿಲಿಗೆ ಪರದೆ ಎಲ್ಲ ಹಾಕಿದ್ದಾರೆ, ಅದಕ್ಕೆ ಸರಿಯಾಗಿ ವಿಡಿಯೋ ಮಾಡೋಕ್ಕೆ ಆಗ್ತಾ ಇಲ್ಲ. ನೋಡ್ತಾ
ನೋಡ್ತಾ ಇರ್ಬೋದು ನಾವು. ಇದೇ ಮೇನ್ ದೇವಸ್ಥಾನ, ಸ್ವರ್ಣಗಿರಿ ಟೆಂಪಲ್, ಶ್ರೀ ಚೆನ್ನಕೇಶ್ವರ, ಶ್ರೀ ವೆಂಕಟೇಶ್ವರ ಟೆಂಪಲ್. ತುಂಬ ಚೆನ್ನಾಗಿದೆ ಈ ವೆಂಕಟರಮಣ ಸ್ವಾಮಿ ಟೆಂಪಲ್. ಭಕ್ತಾದಿಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾರೆ. ಪ್ರಸಾದ ಇರುತ್ತೆ ಇಲ್ಲಿ, ಮತ್ತೆ ಎಲ್ಲದೂ ಥರನೂ ಅನುಕೂಲನೂ ದೇವಸ್ಥಾನದವರು ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನಾವು ದೇವಸ್ಥಾನ. ತುಂಬ ಚೆನ್ನಾಗಿರುವಂಥ ದೇವಸ್ಥಾನ ಇದು ಸ್ವರ್ಣಗಿರಿ. ನೋಡಿ ಇಲ್ಲಿ ರಿಟರ್ನ್ ಬರುವಂಥ ಜಾಗ ಇದು. ಮತ್ತೆ ನಮ್ಗೆ ಇಲ್ಲಿ ನೋಡಿ ಕಾಣ್ತಾ ಇದೆ ದಶಾವತಾರ ಮಂಟಪ ಎಂಟ್ರೆನ್ಸು. ಪಕ್ಕದಲ್ಲಿ ರಿಟರ್ನ್ ಬರೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಎಂಟ್ರೆನ್ಸ್ ಅಲ್ಲೇ 2 ಮುಖದ್ವಾರಗಳು ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಎಲ್ಲರೂ ತಪ್ಪದೆ ಒಂದ್ಸತಿ ಬನ್ನಿ, ನೋಡಿ ದರ್ಶನ ಮಾಡಿ ದೇವರ ಕೃಪೆಯನ್ನು ನಾವು ಪಡೆಯಬೇಕು. ಈ ವಿಡಿಯೋ ನೋಡಿರೋರೆಲ್ಲ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರಲ್ಲಿ ತಪ್ಪದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಲೈಕ್ ಮಾಡಿ ಶೇರ್ ಮಾಡಿದ್ರೆ ಮತ್ತೆ ಇನ್ನೊಂದು ವಿಡಿಯೋ ಮಾಡೋಕ್ಕೆ ನಮಗೆ ತುಂಬ ಅಂದರೆ ತುಂಬ ಅನುಕೂಲ ಆಗ್ತದೆ. ತಪ್ಪದೆ ಲೈಕ್ ಮಾಡ್ತೀರಂತ ತಿಳ್ಕೊಂಡಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.